ಇದು ಬಹಳ ಒಂದು ಪ್ರಮುಖ ಪ್ರಶ್ನೆ ಅಂತಾನೆ ಹೇಳ್ಬೋದು. ಅವ್ರು ಕೇಳಿದ್ದಾರೆ, ಅವರು ಹಲವಾರು ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲ, ಒಳ್ಳೆ ಉತ್ತರ ಕೊಡ್ತೀನಿ ಹೇಳಿದೆ, ಪಾಸಿಟಿವ್ ಅಂತ ಹೇಳಲಿಲ್ಲ, ಒಳ್ಳೆ ಉತ್ತರ ಕೊಡ್ತೀನಿ ಅಂತ ಹೇಳಿದೆ. ಎಲ್ಲ ಮಾತು ಪಾಸಿಟಿವ್. ಈಗ ಅವರು ಒಂದು ಈ ಆದಾಯ ಮಿತಿ ಬಗ್ಗೆ ಮಾತನಾಡಿದ್ದಾರೆ. 1,20,000 ನಮ್ಮ 2017ನೇ ಇಸ್ವಿಯಲ್ಲಿ ಆದಂತ, ಬಹುಶಃ ತಾವೇ ಅವಾಗ ಆರೋಗ್ಯ ಸಚಿವರಿದ್ರಿ, ಅವಾಗ ಆದಂತ ಒಂದು ಸಂದರ್ಭದಲ್ಲಿ ಮಾಡಿರುವಂಥದ್ದು. ಅದು ಈಗ ಕಮ್ಮಿ ಅಂತಾನೆ ಖಂಡಿತ ಅದು ಒಪ್ಪುವಂತ ಮಾತು. ಯಾಕಂತ ಹೇಳಿದ್ರೆ 2017 ಈಗ 2026 ಬಂದಿದ್ದೀವಿ, ಸುಮಾರು 9 ವರ್ಷ ಆಗಿದೆ. ಮತ್ತು ಅದರ ಬಗ್ಗೆ ಖಂಡಿತ ಪರಿಷ್ಕರಣೆ ಮಾಡುವಂತ ಅವಶ್ಯಕತೆ ಇದೆ, ಅದನ್ನು ನಾನು ಒಪ್ತೀನಿ. ಮಾನ್ಯ ಆಹಾರ ಸಚಿವರ ಪರವಾಗಿ ನಾನು ಅದನ್ನು ಖಂಡಿತವಾಗಿ ಅದರ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕು. ಮತ್ತು ಈಗಾಗಲೇ ನಮ್ಮ ಆಡಳಿತ ಸುಧಾರಣೆ ಆಯೋಗ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಏನಿದೆ, ಅವರು ಕೂಡ ಶಿಫಾರಸ್ ಮಾಡಿದ್ದಾರೆ. ಇದನ್ನ 2.5 ಲಕ್ಷಕ್ಕೆ ನೀವು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಅವರು. 3 ಲಕ್ಷಕ್ಕೆ ತಗೊಂಡೋಗಿ ಅಂತ ಹೇಳಿದ್ದಾರೆ. ನಾವು ಈ ನಮ್ಮ ಇಲಾಖೆ ಆಹಾರ ಇಲಾಖೆ ಅದನ್ನ ಆ ಪರಿಷ್ಕರಣೆ ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಖಂಡಿತವಾಗಿ ಅದರ ಬಗ್ಗೆ ಗಮನ ಕೊಡ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ಮಾಡುವಂತ ಅವಶ್ಯಕತೆ ಕೂಡ ಇದೆ. ಎರಡನೇ ತಾವು ಹೇಳಿರುವಂತದ್ದು ಏನಂತ ಹೇಳಿದ್ರೆ, ಸುರೇಶ್ ಸರ್ ಒಂದೇ ಇಲ್ಲ, ಇದು ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಇಲ್ಲ ಇಡೀ ರಾಜ್ಯದ್ದು. ಒಂದೇನಾಗಿದೆ, 1,20,000 ಆದಾಯ ಮಿತಿನ ಇವರು ಒಳಪಡಿಸಿ ರಾಜ್ಯಕ್ಕೆ ಅಲ್ಲ, 1,20,000 ಮೇಲ್ಪಟ್ಟು ಯಾರ್ದಾರು ಕೂಡ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆದ್ರೆ ಅವ್ರ BPL ಕಾರ್ಡ್ ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಇಡೀ ಕಾನ್ಸ್ಟಿಟ್ಯೂನ್ಸಿ ಎಲ್ಲ 224 ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಕಾರ್ಡ್ಗಳು ಸುಮಾರು 1,500 ಕಾರ್ಡ್ ನ ರಿಜೆಕ್ಟ್ ಮಾಡಿದ್ದಾರೆ. ಏನಾಗಿದೆ, ಬೆಂಗಳೂರಿಗೆ ವಲಸೆ ಬರ್ತಾರೆ ನಮ್ಮ ಕಡೆಯಿಂದ, ಡ್ರೈವಿಂಗ್ ಮತ್ತೊಂದು ಡ್ರೈವಿಂಗ್ ಬಂದವ್ರಿಗೆ ಏನಾಗುತ್ತೆ, ತಿಂಗಳಿಗೆ 15,000 ರಿಂದ 20,000 ಸಂಬಳ ಕೊಡ್ತಾರೆ. ಕೊಟ್ಟಾಗ ಏನಾಗ್ತದೆ, ಅವನ ಆದಾಯ ಮಿತಿ 1,20,000 ಮೀರ್ತದೆ. ಅಲ್ಲಿ ಅವ್ರ ಅಜ್ಜಿ ಅವ್ರ ತಂದೆ ತಾಯಿ ಅಲ್ಲಿ ಅವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ BPL ಕಾರ್ಡು ನಾವು ಕೊಡಕ್ ಆಗ್ತಾ ಇಲ್ಲ. ಇಲ್ಲಿ ಅವ್ನು ಬಂದು ಟ್ಯಾಕ್ಸಿನೋ ಮತ್ತೊಂದು ಆದಾಯ ಮಿತಿ ಮೀರ್ತಾ ಇದೆ. ಮತ್ತೆ ಇದು ದಿನೇಶ್ ಸರ್, ಇಲ್ಲ ಇದು ಈ ಟ್ಯಾಕ್ಸಿ ಡ್ರೈವರು ಆಟೋ ಡ್ರೈವರ್ಗಳಿಗೆ ಆದಾಯ ಮಿತಿ ತಗೊಳ್ಳುವಂತದಿಲ್ಲ. ಉತ್ತರ ಕೊಟ್ಟಿರೋ ಸರ್ಕಾರ ಬೈ ಪ್ರೊಫೆಷನ್ ಇದೆ. ಹಾಗಾಗಿ ಬೈ ಪ್ರೊಫೆಷನ್ ತಗೊಳ್ಬೇಕು, ಅವ್ರಿಗೆ ಆದಾಯದ ಆಧಾರ ಅವರನ್ನು ಹೊರತುಪಡಿಸಿ ಒಂದು ಸರ್. ಅದ್ರ ಜೊತೆಗೆ ಏನಾಗ್ತದೆ, ಇದು BPL ಕಾರ್ಡ್ ಬರೀ ರೇಷನ್ಗೆ ಅಷ್ಟೇ ಬೇಕಾಗ್ತಾ ಇಲ್ಲ ಜನಗಳಿಗೆ. ಈ ಆದಾಯ ಮಿತಿಯಿಂದ ಹೆಲ್ತ್ಗೆ ಎಲ್ಲದಕ್ಕೂ ಇದು ಅವಶ್ಯಕತೆ ಇದೆ BPL ಕಾರ್ಡ್. ಆದ್ರಿಂದ ಇದನ್ನ ಹೆಲ್ತ್ಗೆ ಹೊರತುಪಡಿಸಿ ಅದಕ್ಕೆ ಬೇರೆ ಸ್ಕೀಮ್ ಏನಾದ್ರು ನೀವು ಆರೋಗ್ಯ ಸಚಿವರೇ ನೀವು ಉತ್ತರ ಕೊಡ್ತಾ ಇರೋದ್ರಿಂದ, ಆರೋಗ್ಯಕ್ಕೆ ಬೇರೆ ಏನಾದ್ರು ಕೂಡ ಅಂತ ಬಡವರಿಗೆ ನೀವು ಬೇರೆ ಕಾರ್ಡ್ ಕೊಡೋದು ಏನಾದ್ರು ಯೋಜನೆ ಇದ್ರೆ ತಂದ್ರೆ ಒಳ್ಳೇದು ಅಂತ ನನ್ನ ಅನ್ಸಿಕೆ. ಅದು ಮುಂದಿನ ದಿವಸದಲ್ಲಿ ನೋಡೋಣ. ಯಾಕೆಂತ ಹೇಳಿದ್ರೆ ಈಗ ಅದನ್ನು ಯಾವ ರೀತಿ ಅದನ್ನು ಮಾನದಂಡ ಇಟ್ಕೋಬೇಕು. ಯಾಕಂದ್ರೆ ಈಗ ಎಲ್ಲದಕ್ಕೂ ಕೂಡ BPL ಕಾರ್ಡ್ ಮಾನದಂಡ ಆಗೋಗಿದೆ. ಆಕ್ಚುಲಿ ಇದು ಬರೀ ಆಹಾರಕ್ಕೋಸ್ಕರ ಇಟ್ಕೋಬೇಕಾಗಿರುವಂತದ್ದು. ಇದು BPL ಕಾರ್ಡ್ ಅಂತಾನು ಹೆಸರಿಟ್ಟಿಲ್ಲ ನಾವು. ಇದನ್ನ ಪ್ರಯಾರಿಟಿ ಆದ್ಯತೆಯ ಕುಟುಂಬಗಳಂತಾನೆ ಇಟ್ಟಿರೋ PHH, ಅದಕ್ಕೋಸ್ಕರ ಅದೇ ಹೆಸರಿಟ್ಟಿರ್ತಕ್ಕಂಥದ್ದು. ಇದು ಬಿಲೋ ಪಾವರ್ಟಿ ಲೈನ್ ಅಲ್ಲ, ಯಾರಿಗೆ ಇದರ ಅವಶ್ಯಕತೆ ಇದೆ ಆದ್ಯತೆ ಕುಟುಂಬಗಳಂತಾನೆ ಮಾಡಿರುವಂತದ್ದು. ಅದೇನೇ ಇರಲಿ. ಎರಡನೇದು ಅಶ್ವತ್ಥನಾರಾಯಣ ಅವರು ಹೇಳಿದ್ರು, ಈ ಕೆಲವು ಈ ಮಾಹಿತಿ ಡೇಟಾ ಎಲ್ಲ ಇದೆ, ಆ ಡೇಟಾ ಎಲ್ಲ ತೆಗೆದುಕೊಂಡು ಹೊಂದಾಣಿಕೆ ಮಾಡ್ಕೊಳ್ಳಿ, ಚೆಕ್ ಮಾಡಿ ಅಂತ ಈಗಾಗಲೇ ಮಾನ್ಯ ಸಭಾಧ್ಯಕ್ಷರೇ ಮತ್ತು ಅವರು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಗ್ಗೆ ಮಾತಾಡಿದ್ರು. 50% ನಗರಕ್ಕೆ ಕೊಡಬೇಕು, 75% ಗ್ರಾಮೀಣಕ್ಕೆ ಕೊಡಬೇಕು ಅಂತ. ಅದು ಇಡೀ ದೇಶಕ್ಕೆ ಇರುವಂಥದ್ದು, ತಮಗೂ ಕೂಡ ಗೊತ್ತಿದೆ. ಅದು ಒಂದೊಂದು ರಾಜ್ಯಕ್ಕೆ ಒಂದೊಂದು ವೇರಿಯೇಷನ್ ಆಗ್ತದೆ. ಆ ರಾಜ್ಯದ ಬೆಳವಣಿಗೆ ಅಭಿವೃದ್ಧಿ ಎಲ್ಲ ನೋಡಿಕೊಂಡು ಕೆಲವು ಕಡೆ 40% ನಗರಕ್ಕೆ ಇರ್ಬೋದು, ಕೆಲವು ಕಡೆ 85% ಗ್ರಾಮೀಣಕ್ಕೂ ಕೂಡ ಇರ್ಬೋದು. ಸೊ ನಮ್ದು ಸ್ವಲ್ಪ 50% ಇಂತ ಕಮ್ಮಿ ಆಗ್ತದೆ ನಮ್ದು ಕರ್ನಾಟಕ. ಒಂದ್ ನಿಮಿಷ. ಈಗ ಸೆಂಟ್ರಲ್ ಇದ್ರ ಪ್ರಕಾರನೇ ನಮ್ಗೆ ಕೊಡ್ತಾ ಇರುವಂತದ್ದು ಏನು, ಸೆಂಟ್ರಲ್ ಅವರು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರ 1,09,00,000 ಕುಟುಂಬಗಳಿಗೆ ಕೊಡಬೇಕು ಅಂತ ಮಾಡಿದ್ದಾರೆ. ನಾವು ಆಕ್ಚುಲಿ ರಾಜ್ಯದಲ್ಲಿ ಅದಕ್ಕಿಂತ ಇನ್ನೂ 15,80,000 ಹೆಚ್ಚು ಹೋಗಿದ್ದೀವಿ. ಆಯ್ತಾ, ಎಲ್ಲೆಲ್ಲಿ ಕೊಡೋಕೆ ಸಾಧ್ಯ ಆಗಿದೆ. ಕೆಲವು ಕಡೆ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ 90% ರೇಷನ್ ಕಾರ್ಡ್ಗಳಾಗಿದೆ, 95% ಆಗಿದೆ. ನಗರದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಯಾಕಂದ್ರೆ ನಗರದಲ್ಲಿ ವೀಕರ್ ಸೆಕ್ಷನ್ಸ್ ಸ್ಲಮ್ಗಳಲ್ಲಿ ಅಲ್ಲಿರುವಂತವ್ರಿಗೆ ಜಾಸ್ತಿ ಇರ್ತದೆ. ಮತ್ತು ಈ ಆದಾಯ ಮಿತಿ 1,20,000 ಇರೋದ್ರಿಂದ ಅದು ಖಂಡಿತವಾಗಿ ಅದನ್ನು ಕೂಡ ಒಂದು ಇರ್ಬೋದು. ಅದೇನೇ ಇರಲಿ, ಈಗಾಗಲೇ ನಾವು 1,50,000
1,24,00,000 ನಾವು ಜನಸಂಖ್ಯೆಗೆ ಕೊಡ್ತಾ ಇದ್ದೀವಿ. ಸೊ ಅದರಿಂದ ಇದನ್ನ ಇನ್ನೂ ಹೆಚ್ಚು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಮಾನದಂಡ ಬೇಕಲ್ಲ. ಹೆಚ್ಚು ಮಾಡೋದಕ್ಕೆ ಕೆಲವು ಕಡೆ ಕಡಿತನೂ ಆಗಬೇಕು, ದುರುಪಯೋಗನೂ ಆಗ್ತಾ ಇದೆ. ಯಾರಿಗೆ ಅರ್ಹತೆ ಇಲ್ಲ ಅವರೆಲ್ಲ ಕಾರ್ಡ್ಗಳು ತಗೊಂಡಿದ್ದಾರೆ. ಯಾಕಂದ್ರೆ ಈ ಕಾರ್ಡ್ಗೆ ಬೇರೆದಕ್ಕೆಲ್ಲ ಸಿಗುತ್ತೆ ಅಂತೇಳಿ ಈ ಕಾರ್ಡ್ ಮೇಲೆ ಡಿಮಾಂಡು. ನಮಗೆ ಮೆಡಿಕಲ್ಗೆ ಬೇಕು, ಬೇರೆದಕ್ಕೆ ಬೇಕು ಅಂತೇಳಿ ಈ ಕಾರ್ಡ್ಗೆ ಡಿಮಾಂಡ್. ಆರೋಗ್ಯಕ್ಕೆ ಬೇಕಾಗಿಲ್ಲ ಅವ್ರಿಗೆ, ಅಂದ್ರೆ ಅವರ ಈ ರೇಷನ್ ಬೇಕಾಗಿಲ್ಲ, ಬೇರೆದಕ್ಕೆ ಬೇಕು ಅಂತ ತಗೊಳ್ತಾರೆ. ಸೊ ಅದೊಂದು ಕಡೆ ಇದೆ ಮಾನ್ಯ ಸಭಾಧ್ಯಕ್ಷರೇ. ಆಮೇಲೆ ಏನಂತ ಹೇಳಿದ್ರೆ ಅವರು ಅದನ್ನವ್ರು ಕೂಡ ನಾನು ಉತ್ತರ ಕೊಟ್ಟಿದ್ದೇನೆ. ಮತ್ತು ಗೋಪಾಲಿ ಅವರು ಕೂಡ ಹೇಳಿದ್ರು ಏನಂತ ಹೇಳಿದ್ರೆ, ಮತ್ತು ಅವರು ಹೇಳಿದ್ರು ಈ ತರ ಎಲ್ಲ ಕಾರ್ಡ್ ಆಸ್ ಪರ್ ದ ಡೇಟ್ ಆಸ್ ಪರ್ ದ ಅಪ್ಲಿಕೇಶನ್ಸ್. ಇದು ನಾವು ಕೊಡೋದಿಲ್ಲ, ಯಾರು ಅರ್ಜಿ ಹಾಕ್ತಾರೆ ಅವ್ರಿಗೆ ಕೊಡ್ತೀವಿ. ನಾವು ಹುಡ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೋಗಿ ಕಾರ್ಡ್ ಹೇಳೋದಿಲ್ಲ. ಅರ್ಜಿದಾರರು ಯಾರಿದ್ದಾರೆ ಅರ್ಜಿ ಹಾಕಿದ್ಮೇಲೆ ನಾನು ನಿಮ್ಮ ಹತ್ರ ಆರ್ಗ್ಯೂ ಈಗ ಬಹಳ ವರ್ಷ ಸರ್, ನಾನು ನಿಮ್ಮ ಹತ್ರ ಆರ್ಗ್ಯೂ ಮಾಡ್ತಿಲ್ಲ ಸರ್. ಸ್ಪೆಸಿಫಿಕ್ ಆಗಿ ನಾವು ಅಲ್ಲ, ಸ್ಪೆಸಿಫಿಕ್ ಆಗಿ ನಗರಕ್ಕೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಇಲ್ಲ, ಸ್ಯಾಚುರೇಷನ್ ಇಷ್ಟೇ ಕೊಡಬೇಕು ಅಂತ ಫಿಕ್ಸ್ ರೂಲ್ ಇಲ್ಲ, ಆಯ್ತಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ನೀವಿಲ್ಲ ಅಂದ್ರೆ ನಾನು ಕೂತ್ಕೊಳ್ತೀನಿ. ನಾನಿಲ್ಲ ಕಾನೂನಲ್ಲಿ ಇಲ್ಲ ಅಂದ್ರೆ ನಾನು ನಿಮ್ನೇನ್ ತಿರ್ಗಾ ಪ್ರಶ್ನೆ ಮಾಡಕ್ ಹೋಗಲ್ಲ ಸರ್. ಇಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ ಒಂದು ನಿಮಿಷ. ನನಗೆ ಬಹಳ ಸ್ಪಷ್ಟವಾಗಿ ಕಾನೂನಲ್ಲಿ ಇದೆ ಸರ್. ನಾವು ಕಾನೂನು ಬಿಟ್ಟು ಏನ್ ಕೇಳ್ತಿಲ್ಲ ಸರ್. ಆ ಕಾನೂನು ಪ್ರಕಾರವಾಗಿ ನಮ್ಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀನಿ ಸರ್. ನೋಡಿ, ಈಗಾಗಲೇ ಹೇಳಿರುವಂತದ್ದು ಕೇಂದ್ರ ಸರ್ಕಾರ ನಮ್ಗೆ ಕೊಡ್ತಾ, ಅವರು ಕೂಡ ಫುಡ್ ಸೆಕ್ಯೂರಿಟಿ ಅವ್ರಿಗೆ ಅಪ್ಲೈ ಆಗೋದಿಲ್ವಾ? ಅವ್ರಿಗೆ ಅಪ್ಲೈ ಆಗ್ತದೆ. ಮತ್ತೆ ಯಾಕೆ ಅವರು ಇಷ್ಟು ಪೂರ್ತಿ ಕುಟುಂಬಗಳು ಕೊಡ್ತಾ ಇಲ್ಲ ಅವರು? ಯಾಕೆಂತೇಳಿ ಅವ್ರ ಪ್ರಕಾರ ಇಷ್ಟೇ ಇರೋರು ಅಂತ 1,09,00,000 ಅರ್ಹತೆ ಇದೆ ಕರ್ನಾಟಕದಲ್ಲಿ ಅಂತ ಕೇಂದ್ರದ ಒಂದು ತೀರ್ಮಾನ. ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನೀವು ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಇರೋದೇನು? ರೂರಲ್ ಏರಿಯಾ ಮೀರಿ ಕೊಡ್ತಾ ಇದ್ದೀವಿ. ರೂರಲ್ ಏರಿಯಾ 75%, ಅರ್ಬನ್ ಏರಿಯಾ 50%. ನಾನು ಕೇಳ್ತಿರೋದು ಇವತ್ತು ಅರ್ಬನ್ ಏರಿಯಾ. ನಾನು ಯಾಕೆಂದ್ರೆ ಈ ಸಿಟಿ ಪ್ರತಿನಿಧಿಸ್ತಾ ಇದ್ದೀನಿ. ಸಿಟಿಗಳಲ್ಲಿ ನಾವು ಇಲ್ಲಿ ಪ್ರತಿನಿಧಿಸ್ತಿರುವಂತ ಭಾಗಕ್ಕೆ ನ್ಯಾಯ ಕೊಡಿಸೋದು ನನ್ನ ಕರ್ತವ್ಯ ಸರ್. ಹಾಗಾಗಿ ಆ ಸ್ಪಷ್ಟತೆಯನ್ನು ಕೊಡುವಂತದ್ದಾಗ್ಲಿ. ಸ್ವಲ್ಪ ನೀವು ತಾರ್ಕಿಕವಾಗಿ ಮಾಡಿ ಸರ್. ನೀವು ನಿಮಿಷ ಕೇಳಿ. ನಿಮಿಷ. ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿರೋರು ಯಾರು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಪ್ರಕಾರ ಕರ್ನಾಟಕಕ್ಕೆ 1,09,00,000 ಜನರು ಕೊಡಬೇಕು, ಆಯ್ತಾ? ನೀವು 40%, 50%, ಅದೇನೇ ಲೆಕ್ಕ ಇರಲಿ, ಒಂದು ನಿಮಿಷ ಕೇಳಿ, ಅಷ್ಟು ಕೊಡಬೇಕು ಅಂತ ಹೇಳಿದ್ದಾರೆ. ನಾವು ಇನ್ನು ಅದಕ್ಕಿಂತ ಹೆಚ್ಚು ಕೊಟ್ರೆ ನಾವೇ ಕೊಡಬೇಕು ಹೊತ್ತು ನಿಮ್ ಕೇಂದ್ರದಿಂದ ಏನು ನಮಗೆ ಸಹಾಯ ಸಿಗೋದಿಲ್ಲ. ಪೂರ್ತಿ ಖರ್ಚು ನಮ್ಮ ಮೇಲೆ ಬೀಳ್ತದೆ, ಆಯ್ತಾ? ಸೊ ನಾವು ಆಲ್ರೆಡಿ ಎಕ್ಸೆಸ್ ಹೋಗಿದ್ದೀವಿ. ಈಗ ಹೆಂಗೆ ಅಂತ ಹೇಳಿದ್ರೆ, ಈಗ ಆಯುಷ್ಮಾನ್ ಭಾರತ್ 75% ಕರ್ನಾಟಕ ಕಟ್ತಾ ಇರೋದು. ಹೆಸರು ಮಾತ್ರ ಆಯುಷ್ಮಾನ್ ಭಾರತ್. 25% ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ದುಡ್ಡು ಬರ್ತಾ ಇರೋದು ರಾಜ್ಯಕ್ಕೆ. 75% ನಾವು ಕಟ್ಟು. ಸೊ ಅದಕ್ಕೋಸ್ಕರ ನಾವು ಈಗಾಗಲೇ ಮೀರಿದ್ದೇವೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ವೈಲೇಟ್ ಆಗಿದ್ರೆ ಕೇಂದ್ರದವರೇ ಮಾಡಿರೋರು ವೈಲೇಟ್ ಮಾಡ್ತಾ ಇದ್ದೀರಾ. ನೀವು ಯಾಕೆ ವೈಲೇಟ್ ಮಾಡ್ತಾರೆ ಉತ್ತರ ಕೊಟ್ಟಿದ್ರಿ ಸರ್. ಇನ್ನೊಂದು ನಾನು ಕೇಳಿದ್ ಸರ್, ಆ ವಿಡೋಗಳು ವಿಧವೆಯರ ವಿಚಾರದಲ್ಲಿ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ. ಅಂಗವಿಕಲರು ಕೊಟ್ಟಿದಾರ ಕೇಳ್ತಾ ಇದ್ದೀನಿ, ಕೊಟ್ಟಿದಾರ? ಅದು ಸ್ಪಷ್ಟವಾಗಿ ಕೊಡ್ಲಿ. ಇನ್ನೊಂದು 4ನೇದು, ವೃತ್ತಿ ಆಧಾರಿತವಾಗಿ ಜನಕ್ಕೆ BPL ಕಾರ್ಡ್ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿದ್ದಾರೆ. ನಾನು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ, ಅವ್ರು ಏನ್ ನಿಯಮ ಮಾಡಿದಾರೆ ಆ ನಿಯಮಗಳು, ಆ ಕಾನೂನೇ ಕೇಳ್ತಾ ಇದ್ದೀನಿ. ಆ ಕಾನೂನ್ಗೆ ಉತ್ತರ ಕೊಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ನಾವು ನಮ್ ಜೇಬಿಂದ ಕೊಡ್ಬೇಕು, ನಾವ್ ಇಲ್ಲಿಂದ ಕೊಡ್ಬೇಕು ಹೇಳ್ತಾ ಇದ್ದಾರೆ. ಕಾನೂನು ಪ್ರಕಾರವಾಗಿ ಯಾವ ಭಾಗಕ್ಕೆ ಏನ್ ಕೊಡ್ಬೇಕಾಗಿದೆಯೋ ಕೊಡಿ, ಅಲ್ಲ ಕೊಡ್ಸಿ ಸರ್. ಪಾಪ ಅವ್ರಿಗೆ ಆಯ್ತು. ಇಲಾಖೆ ಸಚಿವರು ಬರ್ಲಿ, ಬೇಕಾದ್ರೆ ವಿಸ್ತೃತ ಉತ್ತರ ಕೊಡ್ಲಿ. ಬಹಳಷ್ಟು ಜನ ಇದ್ದಾರೆ, ಬಹಳಷ್ಟು ಜನ ರೇಷನ್ ಕಾರ್ಡ್ ಅಗತ್ಯ ಇರುವಂತವ್ರು ಆಡಳಿತ ಪಕ್ಷಕ್ಕೂ ಸಂಬಂಧಪಟ್ಟಿದೆ. ಚರ್ಚೆ ಕೊಡುವ, ಸಮಾಧಾನ. ಆಡಳಿತ ಪಕ್ಷಕ್ಕೂ ಸಂಬಂಧ ಬರ್ತಕ್ಕಂಥದ್ದು. ಅದರಿಂದ ಇವ್ರು ಮಂತ್ರಿ ಈಗ ಬಹುತೇಕ ಸದಸ್ಯರು ಚರ್ಚೆ ಮಾಡಬೇಕಾದ ಕಾರಣ ಬಹುಶಃ ಈಗಾಗಲೇ ಉತ್ತರ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನೂ ಕೂಡ ಹಲವು ಡೌಟಿಂಗ್ ಎಲ್ಲ ಇದೆ. ಸಚಿವರು ಬಂದಾಗ ಸ್ಪಷ್ಟತೆ ತಗೊಳ್ಳೋ ಕೆಲಸ ಮಾಡೋ, ಅದು ಚರ್ಚೆ ಕೂಡ ತಗೊಳ್ಳುವ. ಸಮಯ ಅವಕಾಶ ಸಿಕ್ಕಿದ್ರೆ ನಾವು ಹಾಫ್ ಆನ್ ಅವರ್ ಚರ್ಚೆ ಕೂಡ ಮಾಡೋಣ. ಥ್ಯಾಂಕ್ ಯು ಅಧ್ಯಕ್ಷರೇ. ಈಗ